ವರ್ಷಕ್ಕೊಂದು ಬಾರಿ ರಂಗಲಿಂಗೇಶ್ವರ ನಾಮಸ್ಮರಣೆ. ನಾವು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಹಾಡಿದರೆ ಎನ್ನುಡಿಯನ ಹಾಡಬೇಕು. ಈಗ ನೀಡ್ತಿರ್ಬೇಕಿಡಿದಾಗ ಸಾಂಬಾರು, ನೀಡ್ತಿರ್ಬೇಕಿಡಿದಾಗ ಬದ್ನಿಕಾಯಲ್ಲ, ನೀಡ್ತಿರ್ಬಿಟ್ಟಾಗ ಕರಿಗಡದಂತೇಳಿ ನೀಡಬೇಕಾದರೆ ಮನ ಇಂಬುದು ಗರ್ವವನ್ನು ಅಳಿದು ಸದ್ಯೋಜಾತ ಯೋಗಯಾಮದಲ್ಲಿ ನೀಡಿದರೆ ಪರಮುಕ್ತಿ ಯೋಗ ಕಾಣ ಗುಣೇಶ್ವರ. ನೋಡಿ ಹಾಗೆ ನಾವೆಲ್ಲ ನೀಡಬೇಕಾದ್ರೆ ಒಂದು ಪದ್ಧತಿ, ಮಾಡಬೇಕಾದ್ರೆ ಒಂದು ಪದ್ಧತಿ. ಕೆಲವರು ಹೇಳ್ತಿರ್ತೀವಿ, ಏನು ಪಟ್ಟ ಜಲ್ದಿ ಮುಗಿಸಿದ್ರಪ್ಪ ನಾವು ಊಟ ಮಾಡ್ತೀವಿ. ಅಪ್ಪ ತಂದೆ ತಾಯಿ ಜಗನ್ಮಾತೆಗಳ ದಿವಸ ಊಟ ಮಾಡುವ ಮುಂಜಾನೆ ಒಂದತ್ತು, ಮಧ್ಯಾಹ್ನ ಒಂದತ್ತು, ರಾತ್ರಿ ಒಂದತ್ತು, 3 ಒಂದತ್ತು ಊಟ ಮಾಡ್ತೀವಿ ಅಂದ್ಮೇಲೆ ಇಲ್ಲಿ ಹೆಸರು ಕರೆದ್ರು ಏನೋ ತ್ರಿಶೂಲ. ನೋಡಿ, ಇವರಿಗೆ ನಾಮಾಂಕಿತ ಇಟ್ಟ ರಂಗಲಿಂಗೇಶ್ವರರು. ತ್ರಿಶೂಲ ಅಂದ್ರೆ ಏನು? ರಜಗುಣ, ತಮಗುಣ, ಸತ್ವಗುಣ, 3 ಗುಣಗಳ ಉಳ್ಳವನು ಅವನಿಗೆ ತ್ರಿಮೂರ್ತಿ. ಅವನ ಯಾರು? ಬ್ರಹ್ಮ. ಅವನ ಯಾರು? ವಿಷ್ಣು. ಅವನ ಯಾರು? ಮಹೇಶ್ವರ ಅಂತ. ಎಷ್ಟು ದಿವ್ಯವಾದ ಜ್ಞಾನ ಅಲ್ರಿ ಗುರುನಾಥರಿಗೆ. ಎಷ್ಟು ವರ್ಣಿಸಲಿ ಆಗಾಗ ಗುರುವಿನಲ್ಲಿ ಇಲ್ಲ. ಬೆಳಿಗ್ಗೆ 24 ಗಂಟೆ ಆಗಲೇ ನಮ್ಮ ಶಾಸ್ತ್ರಿಗಳು ಹೇಳಿದ್ರು ಏನಂತೇಳಿ, ಶನಿಗೆ ಪ್ರಥಮವಾಗಿ ಹೇಳಿದ್ರು ಏನಂತ, ದೇವಿ ನಾಮವ ನೆನೆದಡೆ ದಿನದ 24 ಗಂಟೆ ದೇವಿ ಧ್ಯಾನ ಮಾಡ್ರಿ, ದಿನದ 24 ಗಂಟೆ ಗುರುವಿನ ಧ್ಯಾನ ಮಾಡ್ರಿ. ಸಾಧ್ಯವಿಲ್ಲ. ಯಾಕೆ ಗಂಟು ಬಿದ್ದು ಮಾರಾಯ ಅಂತ ನಮಗಂತಾರ. ಇಲ್ಲಿ ಈ ಸಂಘಕ್ಕೆ ಇಲ್ಲಿಗೆ ಸಮಾಪ್ತಿ ಮಾಡ್ಕಂತ ಹೋದ ವರ್ಷ ಹೇಳಿರ್ತಕ್ಕಂಥ ಒಂದು ಟಿಪ್ಸ್ ಅನ್ನ ನಿಮಗೆ ಮತ್ತೊಂದು ಬಾರಿ ಕೇಳ್ತೀನಿ. ಭಕ್ತಾದಿಗಳೇ, ಶಿಷ್ಯವೃಂದರವರೆಗೂ ಮನೆಯಲ್ಲಿ ದೆವ್ವ, ಭೂತ, ಪಿಸಾಚಿಗಳು, ಗಾಳಿ, ಸೊಂಕುಗಳು ಯಾವುದಾದ್ರೂ ಬಂದರೆ, ನಕಾರಾತ್ಮಕ ಶಕ್ತಿ ಬಂದಿತ್ತಂದರೆ, ಜ್ವರಾದಿಗಳು, ನಗಡೆಗಳು, ಮೈಕೈ ನೋವು ಎಲ್ಲ ಬರ್ತದ. ಅದಕ್ಕೆ ಒಂದು ಟಿಪ್ಸ್ ಅನ್ನು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಮಾಡಿದ್ದೀರಂತ ಅನುಭವಿಸ್ತಾ ಆ ಗುರುವಿನ ಆಶೀರ್ವಾದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ, ಅಣ್ಣಂದಿರಿಗೂ, ನಿಮಗೆಲ್ಲ ಮಕ್ಕಳಿಗೂ, ಭಕ್ತರಿಗೂ, ಶರಣೆಯರಿಗೂ, ಶಿಷ್ಯ ವರ್ಗದವರಿಗೂ, ಸೇವೆ ಮಾಡಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಕೂಡ ಆ ಸದ್ಗುರುನಾಥ ಅವಧೂತ ರಂಗಲಿಂಗೇಶ್ವರರು ಸರ್ವ ಸುಖಿನೋ ಜನ ಭವಂತು, ಎಲ್ಲರೂ ಆಶೀರ್ವಾದ ಕೊಡ್ಲಂತ ಹೇಳುತ್ತಾ ಮಂಗಳಾರತಿ ಈಗ ಪ್ರಾರಂಭ ಮಾಡಿ ಹಾಡುವ ಕ್ಯಾಸೆಟ್ ಹಾಕ್ರಿ. ಅದನ್ನು ಬಿಡುಗಡೆ ಆಗ್ತದ್ರೆ ಹೆಂಗೆ ಮಂಗಳಾರತಿ ಪದ ಚಲೋ ಮಾಡಿ.